ಪ್ರೀತು 1 ವರ್ಷ ಆಯ್ತೇನೋ ಪ್ರೀತು, ಒಂದು ಕಾಲು ವರ್ಷ ಅನ್ಕೋ. ಅವಾಗೊಂಚೂರು ಸುಮಾರಾಗಾರ ಇತ್ತು. ಇತ್ತೀಚೆಗಂತೂ ಈಗ ಒಂದು 7-8 ತಿಂಗಳಲ್ಲಂತೂ ರೋಡೇ ಖರಾಬ್ ಆಗ್ಬಿಟ್ಟಿತ್ತು, ಅಷ್ಟು ಕೆಟ್ಟದಾಗಿತ್ತು. ಈಗ ನೋಡು ಒಂದು ಸೈಡ್ ಸದ್ಯ ಹಾಕವ್ರೆ, ಆ ಕಡೆ ಹಾಕಿಲ್ಲ ಸದ್ಯ, ಇಷ್ಟಕ್ಕಾದ್ರೂ ಹಾಕವ್ರಲ್ಲ ಪುಣ್ಯ. ಇದು NR ಮೊಹಲ್ಲ, ಶಿವಾಜಿ ಮೇನ್ ರೋಡ್ ಇದು ಪ್ರೀತು. ಇಲ್ಲಿಗೆ ಎಂಡ್ ಆಗೋಯ್ತಲ್ಲ, ಇಲ್ಲಿಗೆ ಎಂಡು. ನಡಿ ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಹಾಕ್ಸಕ್ಕೆ ಈಗ ಪೆಟ್ರೋಲ್ ಬಂಕ್ ಹತ್ರ ಹೋಗ್ತಾ ಇದ್ವಿ. ಟೈಮ್ 11 ಗಂಟೆ. ಕೈಗೆಲ್ಲ ಈ ರೀತಿ ಗ್ಲೌಸ್ ಹಾಕವ್ನೆ, ಆದರೂ ಏನು ಚಳಿ ಕವರ್ ಮಾಡಲ್ಲ. ಎಲ್ಲರೂ ಹಿಂಗೆ ನೋಡ್ತಾರೆ ಅಲ್ವಾ? ಹಳ್ಳಿ ಯಾಕೆ ಹಳ್ಳಿನಾ? ಆಯ್ತು, ಅಕ್ಕ ಬೋರ್ಡ್ ಅಂತ ಹೆಲ್ಮೆಟ್ ಬಿಚ್ಚು ಒಂದ್ಸಲ. ಹೀಗೆ ಅಲ್ಲ ನಿಂಗೆ ಬಿಚ್ಚಲ್ಲಿ ಕ್ಯಾಪ್ಚರ್ ಆಗ್ಬೇಕಂತೆ ನೋಡಿ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ಬೇಕಂತೆ. ಎಂತ ನನ್ನ ಮಗ ಇವನು. ನೋಡು ಪ್ರೀತು, ಸುಮ್ಮನೆ ನಡಿ ಪ್ರೀತು. ಇದು ಡ್ರೈವಿಂಗ್ ಸ್ಕಿಲ್ಸ್ ಅಂದರೆ ನೋಡು ಗಡ ಅನ್ಬಾರ್ದು. ನೋಡಿ ವಿಡಿಯೋಗಳು ಮಾಡ್ತಾ ಇದೀನಿ, ನಡಿಯಪ್ಪ. ನೋಡಿ ಡ್ರೈವಿಂಗ್ನ ಇಲ್ಲೆಲ್ಲ ರೋಡ್ ಮೇಲೆಲ್ಲ ತೋರ್ಸೋದು. ಸುಮ್ಮನೆ ನಡಿ ಪ್ರೀತು. ಆಯ್ತು, ಈಗ ಆಯ್ತು, ನಡಿ ಪ್ರೀತು, ಪ್ಲೀಸ್ ಪ್ರೀತು. ಆದ್ರೆ ಇಷ್ಟೊತ್ತಲ್ಲಿ ಎಷ್ಟು ಜನಗಳಿರ್ತಾರೆ 11 ಗಂಟೆಲ್ಲೂ. ನಿಧಾನಕ್ಕೆ ಹೋಗು ಪ್ರೀತು. ವಿಡಿಯೋ ಮಾಡ್ಬೇಕಾದ್ರೆ ಬೇಕಂತಾನೆ ಹಂಗೆ ಸ್ಪೀಡಾಗಿ ಹೋಗ್ತಾನೆ. ನಡಿ. ಇಲ್ಲೆಲ್ಲ ಸ್ವಲ್ಪ ಸರಿಗಿರಲ್ಲ, ಕಳ್ಳರುಗಳು ಜಾಸ್ತಿ ಈ ಕಡೆ. ಅದ್ರಲ್ಲಿ ಇಲ್ಲಿ ಜಾಸ್ತಿ ಇರ್ತಾರೆ ಅಷ್ಟು. ನಮ್ಮ ಕಡೆ ಹಿಂದೂಗಳ ಕಡೆ ಏರಿಯಾದಲ್ಲೆಲ್ಲ 8-8:30 ಪಾಚಾಟಿರ್ತಾರೆ. ಏನೋ ಪ್ರೀತು, ಇಲ್ಲಿ 11 ಗಂಟೆ ಆದ್ರೂ ಒಳ್ಳೆ 7 ಗಂಟೆ ಫೀಲ್ ಇರುತ್ತೆ ಇಲ್ಲಿ. ಆದ್ರೆ ನಮ್ಮ ಮೈಸೂರೇ ಚಂದ ಅಲ್ಲ ಪ್ರೀತು? ಹುಷಾರು. ಅವ್ನು ರಿವರ್ಸ್ ತಗೋತಾವನೆ, ನೋಡ್ತಾನೆ ಇಲ್ಲ ಅವನು. ಒಳ್ಳೆ ಲೂಸ್ಗಳು ಕೆಲವು ಒಬ್ಬೊಬ್ರು ಹೆಂಗಿರ್ತವೆ ಅಂದ್ರೆ ಹಿಂದೆ ಮುಂದೆ ನೋಡಲ್ಲ, ಸುಮ್ಮನೆ ಗಾಡಿ ತೆಗಿತಾ ಇರ್ತವೆ. ದರ್ಶನ್ ಡೆವಿಲ್ ಮೂವಿ ಜನ ಫುಲ್ ರಶ್ ಇರ್ತಾರೆ ಅಂತ ಹೇಳಿದ್ದ. ಇವತ್ತೇ ಶುಕ್ರವಾರ ತಾನೆ? ಇವತ್ತೇ ತಾನೆ. ರೈಟ್ ಸೈಡೆ ತೊಳವ, ರೈಟ್ ತಗೋ. ಇಲ್ಲಿ ಫ್ಲೈಓವರ್ ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಈ ಕಡೆ ಸಿಂಗಲ್ ರೋಡಲ್ಲಿ ಹೋಗ್ಬೇಕು, ಅದೊಂದು ಹಿಂಸೆ. 1 ನಿಮಿಷ ಪ್ರೀತು, ನಿಧಾನ. ಯಾವಾಗ ಮುಗಿಸ್ತಾರೋ ಏನೋ ಗೊತ್ತಿಲ್ಲ. ಹುಷಾರಾಗಿ ಹೋಗಪ್ಪಿ, ಅಲ್ಲಿ ಫುಲ್ ಸಿಂಗಲ್ ರೋಡ್ ಇದೆ. ನಿಧಾನಕ್ಕೆ ಹೋಗು. ಸೈಡ್ಗೆ ಬಂದ್ಬಿಡು, ದೊಡ್ಡ ಬಸ್ ಬರ್ತಾ ಇದ್ರೆ ಪ್ರೀತು. 1 ನಿಮಿಷ ಈ ಕಡೆ ನಿಲ್ಲಿಸ್ಬಿಡು ಪ್ರೀತು. ಮೈಸೂರಲ್ಲಂತೂ ಇದು ಅಷ್ಟೇನೆ, ಒಂದು ಕಂಬ ಹಾಕ್ತಾರೆ ಮುಂದಕ್ಕೆ, ಅವ್ರು ಹಾಕೋ ತನಕ ಹೇಳು, ಅಲ್ಲಿ ತನಕ ಚೆನ್ನಾಗಿರೋ ಇವಾಗ ಮಾಡ್ತಾರೆ. ಆಗೋ ತನಕ ಎಷ್ಟು ಕಷ್ಟ ಪ್ರೀತು. ಫಾಸ್ಟಾಗಿ ಆಗ್ತಾ ಇಲ್ಲ. ಬೇರೆ ಕಂಟ್ರಿಗಳಲ್ಲೆಲ್ಲ ನೋಡು ಎಷ್ಟು ಫಾಸ್ಟಾಗಿ ಮುಗಿಸ್ತಾರೆ ವರ್ಕ್ ಎಲ್ಲ ಇಂಥವೆಲ್ಲ ಅಂತ. ನಮ್ಮ ಇಂಡಿಯಾ ವೇಸ್ಟು ಇದರಲ್ಲಿ. ಬರೀ ಅಗದು ಬಿಡೋದು ಗೊತ್ತಷ್ಟೇ ಅವ್ರಿಗೆ, ರೋಡ್ನ. ಇಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ. ಇದು ತುಂಬ ಬ್ಯುಸಿ ಏರಿಯಾ ಅಲ್ವಾ ಇದು, ಸಖತ್ ಟ್ರಾಫಿಕ್ ಇರೋಂಥದ್ದು. ಊಟಿ ಮೈಸೂರು ಮೈನ್ ರೋಡ್ ಇದು, ಹಂಗಾಗಿ ತುಂಬಾ ಟ್ರಾಫಿಕ್ ಇರುತ್ತೆ ಈ ಕಡೆ. ಡೇ ಟೈಮಲ್ಲಂತೂ ಇನ್ನೂ ಕಷ್ಟ. ಒಟ್ಟು ಮಾಡ್ತಾ ಇದ್ದಾರೆ ಈಗ. ಇಲ್ಲಿ ರಿಂಗ್ ರೋಡಲ್ಲಂತೂ ಯಾವಾಗಲೂ ಇರುತ್ತೆ, 24 hours ಇರುತ್ತೆ ಪೆಟ್ರೋಲ್ ಬಂಕ್ ಇಲ್ಲಿ. ಈಗ ಪಾನಿಪುರಿ ತಂದೆ. ಪಾನಿಪುರಿ ಯಾರು ಕೊಟ್ಟಿರೋದವ? ಆಂಟಿ ಅವರೇ ಬಂದಿದ್ರಾ? ನೋಡಿ ನಮಗೆ ಪಾನಿಪುರಿ ಬಂದಿದೆ ಓನರ್ ಮನೆಯಿಂದ. ಅಲ್ಲ ಅಪ್ಪಿ, 11:30 ತನಕ ಯಾಕೆ ಇಟ್ಟಿದ್ದೀರವ? ನೋಡಿ ಪಾಪ, ಪಾನಿಪುರಿ ಕೊಟ್ಟವರು ಎಷ್ಟೊತ್ತಲ್ಲಿ ನೀನು ವಿಡಿಯೋ ಮಾಡಿದ್ದು? ನೀ ವಿಡಿಯೋ ಮಾಡಿ ಕಳಿಸಿದ್ದು ಎಷ್ಟೊತ್ತಲ್ಲಿ ನೀನು ನನಗೆ? ನೋಡಿ ಪಾನಿಪುರಿ ಪಾಪ ಕೊಟ್ಟು ಕಳಿಸಿದ್ದಾರೆ, ಮಕ್ಕಳು ತಿನ್ನಲಿ ಅಂತ. ಇನ್ನ ಹಂಗೆ ಇಟ್ಟವಳೆ. ಥ್ಯಾಂಕ್ಸ್ ಹೇಳ್ಬಿಡಲ್ಲಿ. ಥ್ಯಾಂಕ್ಸ್ ಹೇಳ್ದಾ? ನಾನು ಒಳಗಿದ್ದೆ. ಪ್ರಿಯ ಇಸ್ಕೊತಾ? ಪಾನಿಪುರಿ ತಿಂದರೆ ತುಂಬ ದಿನ ಆಗಿತ್ತು, ಚಳಿಗೆ ಹೋದಕ್ಕೆ ತಿಂತೀನಿ ನಾನೇ. ಮುದ್ದೆ ಬೇಡ ನನಗೆ. ನಂಗೆ ಮುದ್ದೆ ಬೇಕು. ನಂಗೆ ಮುದ್ದೆ ಬೇಡ. ನಾನು ಪಾನಿಪುರಿ ತಿಂದರೆ ಮುದ್ದೆ ತಿನ್ನಕ್ಕೆ ಬಾಚಿನಿ. ಈಗ ನೋಡಿ ಪಾಪ ಕೊಟ್ಟಿದ್ದಾರೆ, ಅದಕ್ಕೆ ಗೌರವ ಕೊಡಬೇಕು. ನಾವೇ ಮಾಡಿದ್ದು ಅಂತ ಬೇರೆ ಕತೆ ಕಟ್ತಾರೆ. ಯಾವಾಗ ಮಾಡಿದವ ನೀನು? ಮುಖ ಹ್ಞೂ ಕಣವ, ಅದಕ್ಕೆ ನಾವು ಮುಂಚಿತವಾಗಿ 15 ದಿನ ಮುಂಚೆನೆ ನೀವಿಬ್ಬರೇ ಮಾಡ್ಕೊಂಡು ತಿಂದಿದ್ದು. ಮಸಾಲೆ ದೋಸೆ ತಿನ್ನಕ್ಕೆ ಹೋಗಿದ್ದು ಬಂದು ಮತ್ತೆ ಊಟ ಮಾಡಿದ್ವಾ?
ನಾನು ಅಲ್ಲೇ ವ್ಲಾಗ್ ಮಾಡಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಇದ್ರಲ್ಲ ಅದಕ್ಕೆ ಊಟ ಮಾಡಿ ಹಂಗೆ ನೀನೇನು ಡಿಫ್ರೆಂಟಾಗಿ ಮಾಡಿ ನೀ ಹಾನೆಸ್ಟಾಗಿ ಹೇಳು, ನಂಗೊಂದು ಡೌಟ್ ನೀ. ನನಗೆ ಗೊತ್ತಿಲ್ಲದೆ ನೀನೇನು ತಿಂದಿಲ್ವಾ? ಗೊತ್ತಿಲ್ಲದೆ ತಿಂದಿಲ್ಲ. ಆಯ್ ನಿಜ ಹೇಳು, ಅದು ಇನ್ಯಾವಾಗಲೂ ಹೇಳಿರ್ತೀಯ ನಂಗೆ ತಕ್ಷಣಕ್ಕೆ. ಆಮ್ಲೆಟ್ ಹಾಕೊಳ್ಳಿ ಅಂದ್ರೆ ಆಮ್ಲೆಟ್ ಏನು ಹಾಕೊಳ್ಳಲ್ಲ, ಅವತ್ತು ಇದನ್ನ ಮಾಡ್ಕೊಂಡೆ ಅಷ್ಟೇ. ಅದು ನನಗೇನು ಹೇಳಿದ್ರಾ? ಅದು ತಂಗ್ಳು ಸಾರ್ಗೆ ಹಾಕೊಂಡು ತಿಂದು ನಾನೇನು ಬಿಸಿ ಬಿಸಿ ಸಾರು ಮಾಡ್ಕೊಂಡು ನಿಮ್ಮ ಒಬ್ಬರಿಗೆ ಅಲ್ಲ ನಿಮಗೆ ತಂಗ್ಳು ಸಾರು ಕೊಡ್ತೀನಿ. ನೀವು ಲಾಗ್ ಮಾಡಕ್ಕೆ ಏನವ ವಾಶ್ರೂಮ್ಗೆ ಹೋದವ್ರಿಗೆಲ್ರಿಗೂ ಯಾಕಂಗೆ ಚಿಲ್ಕ ಹಾಕ್ತೀರಾ? ನನಗೂ ಚಿಲ್ಕ ಹಾಕೋಳೆ. ನೀವು ಸರಿ ಬಿಡು. ನೋಡು ಪ್ರಿಯಾ ಎಂತ ಮಾತಾಡ್ತಾಳೆ. ಹಾಟ್ಸ್ಪಾಟ್ ಆನ್ ಮಾಡಿ ಮಾಡಬೇಡ. ಏನಿಗೆ ಮಾಡಬೇಕು? ನನ್ನ ಕರೆನ್ಸಿ ಅಲ್ವಾ, ಏನಿಗೆ ಬರಬೇಕು ಅಂತ ಕೇಳಿದವ್ರಿಗೆ ಹೋಗಿ ಫಸ್ಟ್ ಆನ್ ಮಾಡೋ. ಮಾಡ್ಬೇಡ ಪ್ರಿಯಾ. ಆಮೇಲೆ ತಿನ್ನುವಂತೆ ಅಷ್ಟೊತ್ತಿಂದ ತಗೋ ಫೋನ್ ಪ್ರಿಯಾರಿಟಿ ಕೊಡು, ನನಗೆ ಕೊಡ್ತಿಲ್ಲ. ತಗೋಳವ. ಲೋಟನ ಚೇಂಜ್ ಮಾಡೋಳೆ. ಅವ್ರು ಲೋಟ ಕೊಟ್ಟಿದ್ರು ಪಾಪ, ನಾನೇ ಮಾಡಿದ್ದೀನಿ ಅಂತ ಬಿಲ್ಡಪ್ ತಗೊಳಕ್ಕೋಸ್ಕರ. ಫೋಟೋ ಫಸ್ಟ್ ತೆಗ್ದಿದ್ಲಲ್ಲ ಅದನ್ನೇ ಕಳ್ಸೋಳ, ಅದಕ್ಕೆ ನಿಮ್ಗೆ ಗೊತ್ತಾಗಿರೋದಿಲ್ಲ ಅಂದ್ರೆ ನಿಮ್ಗೆ 100% ಗೊತ್ತಾಗ್ತಿರ್ಲಿಲ್ಲ. ಬೇಡ ಬಿಡು. ಆಯ್ತು ಆನ್ ಮಾಡೆ ಪ್ರೀತು. ಆನ್ ಆಯ್ತು, ರಿಫ್ರೆಶ್ ಮಾಡಿ ಬರುತ್ತೆ. ನಾನೀಗ ಮತ್ತು ನಾನು ಒಬ್ಬಳೇ ತಿಂತೀನಿ. 22ರಲ್ಲಿ ಪಾನಿಪುರಿ ತಿನ್ನೋದು. ಮತ್ತೆ ಏನಕ್ಕೆ ಇಟ್ಟಿದ್ದೆ? ಥ್ಯಾಂಕ್ ಯು. ಲೋ ಪ್ರೀತಾ ನಿನ್ನ ಮಾಡೆ ಪ್ರೀತು ಪ್ಲೀಸ್ ಪ್ರೀತಿ ಇದನ್ನ ಎತ್ಕೊಂಡ್ರೆ ನಾನು ಎತ್ಕೊಂಡ್ಬಿಡ್ತೀನಿ. ನೀನು ಆಮೇಲೆ ಎಷ್ಟಾರ ತಿನ್ಕೋ. ಇದು ರೆಡಿಮೇಡಾ? ನೋಡು ಬೀಳ್ಸಿದ್ಲು ಕೊಬ್ಬಲ್ವಾ? ಇಲ್ಲ ಹೋಮ್ ಮೇಡ್ ರೆಡಿಮೇಡ್ ಬೇಕಾಗಿಲ್ಲ. ರೆಡಿಮೇಡ್ ಕಣವ, ತಗೊಳವ ತಿಂದ್ರೆ ಹಾಕ್ಕೊಡ್ತೀನಿ. ಬೇಡ, ನಾನೇ ನೀನೆಲ್ಲ ಕಣಂತೆ ತಿನ್ಬಿಟ್ಟು ನಾನು ತಿಂದೇ ಇಲ್ಲ ಅಂತ ಹೆಸರು ಹೇಳ್ಕೊಳ. ನಾನು ಮೊನ್ನೆ ವಿದ್ಯಾವರ್ಧಕ ಕಾಲೇಜ್ ಹತ್ರ ಹೋದಾಗ್ತಿದ್ದೆ. ನೋಡು ಪ್ರೀತು ನಂಗೊಂದು ಮಾತು ಹೇಳಲಿಲ್ಲ. ಅವಳೇನು ಹೇಳಲ್ಲ ಕಣಂತ ತಗೋ ನಿಮ್ಮ ಅಕ್ಕ. ಅಯ್ಯೋ ಮೊದ್ಲಂಗೇನಿಲ್ಲ ಕಣಂತ, ಚೇಂಜ್ ಆಗ್ತಿದ್ದಾರೆ. ಮಾಡಿರೋ ಕಪ್ಪಿ ನೋಡು ಕರೆಕ್ಟಾಗಿ. ಅವಳನ್ನೇನೋ ಇದು ಮಾಡಲ್ಲ ತಾಳ. ನೀನು ಪಣನೇ ತಿನ್ನಪ್ಪಿ. ನೀನು ಯಾಕೆ ಹಂಗೆ ಬೇಜಾರು ಮಾಡ್ಕೋತಿ? ಅವಳದು ಇದ್ದಿದ್ದೆ ದಿನ. ಅವಳೊಂಥರ ನಮ್ಮನೆ ಅಜ್ಜಿ ಇದ್ದಂಗೆ. ನಮ್ಮನೆ ಅಜ್ಜಿ. ತಳಪಿದ ತಗೋ ತಳಮ. ಬೇಡ ಬೇಡ ನೀ ತಿನ್ನು. ಈಗ ರೀಸೆಂಟಾಗಿ ಒಂದು ನೋಡಿದ್ದೆ ನ್ಯೂಸು. ಬರ್ತಿಲ್ಲ ಪಾನಿಪುರಿ ಅಲ್ಲೂ ನಂಗೆ ಯಾವುದೇ ಕಾರಣಕ್ಕೂ ಬೇಡ, ನಾನು ಊಟ ಮಾಡಬೇಕು. ನಂಗೆ ಬೇಡ. ಓವರ್ ಆಯಿತು ನೀ. ಒಂದೆರಡು ತಿನ್ನು ಚೆನ್ನಾಗೈತೆ. ಆಲೂಗೆಡ್ಡೆದು ಇದು ಎಂಥದ್ದು ಸ್ಟಫಿಂಗ್ ತುಂಬ ಚೆನ್ನಾಗಿ ತಗೊಳವ. ಯಾರು ಪಾನಿಪುರಿ ತಿನ್ಬೇಕಾರೆ ನೀ ಬಾಯಿ ಮಾಡಿರೋದು ಅಷ್ಟೇ ಆಯಿತಾ. ಫುಲ್ಲು ಮುಚ್ಚಕ್ಕೆ ಆಗ್ತಾ ಇಲ್ಲ ಪಾಪ. ಮುಚ್ಚಕ್ಕೆ ಆಗ್ತಿಲ್ಲ. ಕಣಮ್ಮ, ಅದು ದವಡೆ ಏನೋ ಕಟ್ಟಾಗಿದೆ ಅಂತೆ.